ನಮ್ಮ ಅತ್ತೆ ವೆಂಕಟಮ್ಮ 70 ಅಬವ್ ಆಗಿದೆ ಮೇಡಮ್. ಅವ್ರಿಗೇನು ಟೆಸ್ಟ್ ಪೈನ್ ಬರ್ತಾ ಇತ್ತು. ಅವ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ದಕ್ಕೆ ನೀವು ಕ್ಯಾನ್ಸರ್ ಅಂತ. ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ತೋರಿಸಿದ್ವಿ, ಅಲ್ಲಿ ಕೀಮೋ ಎಲ್ಲ ಮಾಡಿಸಿದ್ವಿ. ಆದರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. ಸರಿ ನಮ್ಮ ಅತ್ತೆಗೆ ಹೇಳ್ದೆ, ರೈತ ಈ ರೀತಿ ಇದೆ, ಹೋಗೋಣ ಅಲ್ಲಿಗೆ. ಸರಿ ಹೋಗೋಣ ಅಂತ ಹೋಗಿದ್ವಿ. 6 ತಿಂಗಳು ತಗೊಂಡಿದ್ವಿ. ಆಯ್ತು ಮೇಡಮ್, 3 ವರ್ಷ ಮುಂಚೆ ಅದು ಚೆಸ್ಟ್ ಪೈನ್ ಬರ್ತಾಯಿತ್ತು ಮೇಡಮ್. ಸುಸ್ತಾಗ್ತಾ ಇತ್ತು, ಅವ್ರು ನಡೆಯೋಕೆ ಆಗ್ತಾ ಇರಲಿಲ್ಲ. ಒಂಥರ ರೀತಿ ಅಲ್ಲೇ ಮಲಗಿ ಜಾಗದಲ್ಲೇ ಇದ್ರು. ಅವಾಗ ತಗೊಂಡ ನಂತರ ಆರಾಮಾಗಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿಸಿಲ್ಲ ಮೇಡಮ್, ಕೀಮೋ ಎಲ್ಲ ಮಾಡಿಸಿದ್ವಿ. 1 ವರ್ಷ 24ರಲ್ಲಿ ಮೇಡಮ್. ಅವ್ರು ಹೇಳಿದ್ರು ಮೇಡಮ್, ಇದರಲ್ಲೇ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಸಿ ಇದು ಯೂಸ್ ಮಾಡಿ 1 ತಿಂಗಳು ನಿಮ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. 1 ತಿಂಗಳು ಅಂದರೆ ನಮ್ಗೆ 1 ತಿಂಗಳೇ ನನಗೆ ಗೊತ್ತಾಯ್ತು ಅವ್ರು ಹೇಗಿದ್ದಾರೆ ಅಂತ. ಆಮೇಲೆ 6 ತಿಂಗಳು ಯೂಸ್ ಮಾಡಿದ್ದೀವಿ, ಆರಾಮಾಗಿದ್ದಾರೆ ಮೇಡಮ್. ನಾವು ಲಕ್ಷಾಂತರ ರೂಪಾಯಿ ಅಲ್ಲಿ ಖರ್ಚು ಮಾಡೋದಷ್ಟು ಇಲ್ಲಿ ನಮ್ಮ ಹಣ ಬಗ್ಗೆ ಯೋಚನೆ ಮಾಡಿದ್ರೂ ಕಡಿಮೆನೇ. ನಮ್ಗೆ ಆರಾಮ ಆಗುತ್ತೆ. ನಮ್ಮ ಮನೆಯಲ್ಲೇ ಇದ್ದು ನಮ್ಮ ತೊಗೊಳ್ತೀವಿ. ಇದೇನು ಭಯ ಏನಿಲ್ಲ. ನಮ್ಮ ಮನೆ ತಿಂಡಿ ತಿಂದಂಗೆ ತಿನ್ಬೋದು, ಯೂಸ್ ಮಾಡ್ಬೋದು. ಅದೇ